ಬೆಳ್ಳಿ ದರದಲ್ಲಿ ಭಾರಿ ಇಳಿಕೆ, ಹೂಡಿಕೆದಾರರಿಗೆ ಶಾಕ್, ಗ್ರಾಹಕರಿಗೆ ದಿಲ್ ಖುಷ್. ಕಳೆದ ಕೆಲವು ದಿನದಿಂದ ಗಗನಕ್ಕೇರ್ತಿದ್ದ ಚಿನ್ನ ಮತ್ತು ಬೆಳ್ಳಿ ದರ ಏಕಾಏಕಿ ತನ್ನ ಓಟವನ್ನ ನಿಲ್ಲಿಸಿ ವಾಪಸ್ ಕುಸಿತ ಕಂಡಿವೆ. ಚಿನ್ನ ಬೆಳ್ಳಿ ಏರಿಕೆ ಕಂಡು ಹೂಡಿಕೆ ಮಾಡಿದ್ದ ಗ್ರಾಹಕರು ಏಕಾಏಕಿ ಆಘಾತಕ್ಕೊಳಗಾಗಿದ್ದಾರೆ. ಕಳೆದ 3 ದಿನದಿಂದ ದರ ಇಳಿಕೆಗೊಂಡಿದ್ದು, ಬಜೆಟ್ ಬಳಿಕವೂ ಚಿನ್ನ ಬೆಳ್ಳಿ ದರ ಕುಸಿಯುತ್ತಲೇ ಇರುವುದು ಹೂಡಿಕೆದಾರರನ್ನ ಚಿಂತೆಗೆ ಈಡು ಮಾಡಿದೆ. ಆದ್ರೆ ಮಧ್ಯಮ ವರ್ಗದ ಗ್ರಾಹಕರು ಮತ್ತೆ ಚಿನ್ನದ ರೇಟ್ ಕಡಿಮೆಯಾಗ್ತಿದೆಯಲ್ಲ ಅಂತ ಖುಷಿ ಪಡ್ತಿದ್ದಾರೆ. ಇನ್ನಷ್ಟು ಕಡಿಮೆ ಆಗಲಿ ಅಂತ ಆಸೆಯನ್ನು ಪಡ್ತಿದ್ದಾರೆ. ಕಳೆದ 4 ದಿನದಲ್ಲಿ ಚಿನ್ನ ಬೆಳ್ಳಿ ಎಷ್ಟು ಕುಸಿತ ಕಂಡಿದೆ ಅಂದ್ರೆ, ಜನವರಿ 29ರಂದು 24 ಕ್ಯಾರೆಟ್ ಚಿನ್ನದ ದರ 17,885 ರೂಪಾಯಿ ಇದ್ರೆ, 22 ಕ್ಯಾರೆಟ್ ಚಿನ್ನದ ದರ 16,395 ರೂಪಾಯಿ ಇತ್ತು. ಜನವರಿ 30ರಂದು 24 ಕ್ಯಾರೆಟ್ ಚಿನ್ನ 16,920 ರೂಪಾಯಿ ಇದ್ರೆ, 20 ಕ್ಯಾರೆಟ್ 15,510 ರೂಪಾಯಿ ಇತ್ತು. ಜನವರಿ 31ರಂದು ಶುದ್ಧ ಚಿನ್ನ 16,058 ರೂಪಾಯಿ ಇದ್ರೆ, ಆಭರಣ ಚಿನ್ನ 14,720 ರೂಪಾಯಿಗೆ ಇಳಿದಿತ್ತು. ಇಂದು ಶುದ್ಧ ಚಿನ್ನ 15,153 ಇದ್ರೆ, ಆಭರಣ ಚಿನ್ನ 13,890 ರೂಪಾಯಿಗೆ ಇಳಿಕೆ ಕಂಡಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ದಿಢೀರ್ ಏರಿಕೆ ಕಂಡಿದ್ದ ಬೆಳ್ಳಿ ಕೂಡ ಇಳಿಕೆಗೊಂಡಿದ್ದು, ಜನವರಿ 29ರಂದು 1 ಕೆಜಿ ಬೆಳ್ಳಿ 4,10,000 ಇತ್ತು. ಜನವರಿ 30ರಂದು 3,95,000ಕ್ಕೆ ಇಳಿಕೆ ಕಂಡಿದ್ದು, ಜನವರಿ 31ರಂದು 3,50,000ಕ್ಕೆ ಇಳಿದಿದೆ. ಇವತ್ತು 3 ಲಕ್ಷಕ್ಕೆ ಬೆಳ್ಳಿ ದರ ಇಳಿದಿದ್ದು, 5 ದಿನದ ಅಂತರದಲ್ಲಿ 1,10,000ದಷ್ಟು ಕುಸಿತ ಕಂಡಿದೆ. ಈ ಕುಸಿತಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಆರ್ಥಿಕ ತಜ್ಞರು ಹೇಳೋದು ಹೀಗೆ. ಚಿನ್ನ ಬೆಳ್ಳಿ ದರ ಏರಿಕೆಯಿಂದ ಗ್ರಾಹಕರು ಕಂಗಾಲಾಗಿದ್ರು, ಆದ್ರೆ ಷೇರು ಹೂಡಿಕೆದಾರರು ಮಾತ್ರ ಭಾರಿ ಲಾಭದಲ್ಲಿದ್ರು. ಇದೀಗ ಚಿನ್ನ ಬೆಳ್ಳಿ ಮತ್ತೆ ಕುಸಿತ ಕಂಡಿದ್ದು, ಹೂಡಿಕೆದಾರರು ತಲೆ ಮೇಲೆ ಕೈ ಹೊತ್ತು ಕೂತಿದ್ರೆ, ಮತ್ತೆ ಚಿನ್ನ ನಮ್ಮ ಬಳಿ ಬರ್ತಿದೆಯಲ್ಲ ಅಂತ ಮಧ್ಯಮ ವರ್ಗದ ಜನ ಖುಷಿ ಪಡ್ತಿದ್ದಾರೆ.